ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಮ್ಮ ಶಿಡ್ಜು ಟಕಿಲ ಏನಿದ್ದಾಳೆ ಈ ಹುಡುಗಿಗೆ ಸ್ನಾನ ಮಾಡಿಸ್ಬೇಕಿತ್ತು. ಫೇಸ್ ಹತ್ರ ಎಲ್ಲ ಹೇರ್ ಬಂದಿತ್ತು ಅಂತ ಹೇಳಿ ಇವತ್ತು ಸ್ವಲ್ಪ ಗ್ರೂಮಿಂಗ್ ಎಲ್ಲ ಮಾಡಿ ನೆಕ್ಸ್ಟ್ ಸ್ನಾನ ಮಾಡಿಸೋದಕ್ಕೆ ಶುರು ಮಾಡಿದೆ. ತುಂಬಾ ಜನ ಕೇಳ್ತಾ ಇರ್ತೀರಾ, ನೀವು ನಿಮ್ಮ ಡಾಗೋಡಿಗೆ ಯಾವ ಶಾಂಪೂನ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸ್ಟಾರ್ಟಿಂಗ್ ಈ ಒಂದು ಶಾಂಪೂನ ಯೂಸ್ ಮಾಡ್ತೀನಿ, ಗ್ರೂಮ್ ಅಂಡ್ ಗ್ಲೋ ಅಂತ ಹೇಳಿ ನೋಡ್ಬೋದು ನೀವು. ಇದನ್ನ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಸ್ಕಿನ್ ಇನ್ಫೆಕ್ಷನ್, ಇಚ್ಚಿನೆಸ್ ಏನಾರು ಇತ್ತು ಅಂತ ಹೇಳಿದ್ರೆ ಅದೆಲ್ಲ ಈ ಶಾಂಪೂನಲ್ಲಿ ಕಡಿಮೆ ಆಗಲಿ ಅಂತ ಹೇಳಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಶಾಂಪೂ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಟೈಮಿಂದ ಯೂಸ್ ಮಾಡ್ತಾ ಇದ್ದೀನಿ ಈ ಶಾಂಪೂನ. ನೆಕ್ಸ್ಟ್ ಬಂದು ಈ ಒಂದು ಶಾಂಪೂನ ಯೂಸ್ ಮಾಡ್ತೀನಿ, ಇಸ್ಲೆ ಅಂತ ಹೇಳಿ. ಈ ಒಂದು ಶಾಂಪೂ ತುಂಬಾ ಟೈಮ್ ಆಯ್ತು ಇದನ್ನ ತಗೊಂಡು, ತುಂಬಾ ಟೈಮಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಲಾಂಗ್ ಕೋಟ್ ಇರುವಂತಹ ಡಾಗ್ಗಳಿಗೆ, ಅಂದ್ರೆ ಶಿಡ್ಜು ಹಾಗೆ ಗೋಲ್ಡನ್ ರಿಟ್ರೀವರ್, ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನಾನು ತಗೊಂಡಾಗ 1,500 ಇತ್ತು ಒಂದು ಶಾಂಪೂಗೆ. ಶಾಂಪೂ ಹಾಗೆ ಕಂಡೀಷನರ್ ಎರಡು ಕೂಡ ಬರುತ್ತೆ, ಎರಡು ಕೂಡ ಸಪ್ರೇಟ್ ಆಗಿ ತಗೊಂಡಿದ್ದೆ. ಎರಡು ಸೇರಿ 3000 ರುಪೀಸ್ ಆಗಿತ್ತು. ಆನ್ಲೈನಲ್ಲಿ ತಗೊಂಡಿದ್ದು ನಾನು. ಶಿಡ್ಜು ಹೇರ್ ಎಲ್ಲ ಮೇಂಟೈನ್ ಮಾಡಬೇಕು ಅಂದ್ರೆ ಶೋ ಮಾಡೋಕ್ಕೆಲ್ಲ ಅಂತ ಹೇಳಿದ್ರೆ ಈ ರೀತಿ ಶಾಂಪೂನ ಯೂಸ್ ಮಾಡಬೇಕು. ಲೋಕಲ್ ಯೂಸ್ ಮಾಡಿದ್ರೆ ಅಷ್ಟೊಂದು ಹೇರ್ ಎಲ್ಲ ಚೆನ್ನಾಗಿ ಬರಲ್ಲ, ಹೇರ್ ಎಲ್ಲ ಕಟ್ ಆಗಿಬಿಡುತ್ತೆ. ಹಾಗಾಗಿ ಚೆನ್ನಾಗಿರುವಂಥದ್ದನ್ನ ಯೂಸ್ ಮಾಡಬೇಕು. ತುಂಬಾ ಜನ ಹ್ಯೂಮನ್ ಯೂಸ್ ಮಾಡುವಂಥದ್ದು, ನಾವು ಯೂಸ್ ಮಾಡುವಂಥ ₹1 2 ಬರುವಂಥ ಶಾಂಪೂನ ಹಾಕ್ತೀರಾ. ಸೊ ಆ ರೀತಿ ಶಾಂಪೂಗಳನ್ನ ಯೂಸ್ ಮಾಡಬೇಡಿ ಡಾಗ್ಗಳಿಗೆ. ಡಾಗ್ಸ್ಗೆ ಸಪ್ರೇಟ್ ಆಗಿ ಶಾಂಪೂಗಳು ಬರುತ್ತೆ, ಕಡಿಮೆ ರೇಟಿಗೆಲ್ಲ ಸಿಗುತ್ತೆ. 400-500 ರೂಪಾಯಿಗೆಲ್ಲ ನಿಮಗೆ ಒಂದು ಅರ್ಧ ಲೀಟರ್ ಎಲ್ಲ ಸಿಕ್ಬಿಡುತ್ತೆ. ಅದನ್ನ ತಗೊಂಡ್ರೆ ತುಂಬಾ ದಿನ ಬರುತ್ತೆ ಶಿಡ್ಜಿಗೆಲ್ಲ. ನೆಕ್ಸ್ಟ್ ಸ್ನಾನ ಆದ್ಮೇಲೆ ಈ ರೀತಿ ಹೇರ್ ಡ್ರೈಯರ್ ಬರುತ್ತಲ್ಲ, ಇದರಿಂದ ನೀವು ಹೇರ್ನ ಡ್ರೈ ಮಾಡಬೇಕು. ಇದರಲ್ಲಿ ಹೇರ್ ಡ್ರೈ ಮಾಡಿದ್ರೆ ಈ ರೀತಿ ಸಾಫ್ಟ್ ಆಗಿ ಕ್ಲೀನ್ ಆಗಿರುತ್ತೆ. ನೀವು ನಾರ್ಮಲ್ ಆಗಿ ಸ್ನಾನ ಮಾಡಿಸಿ ಬಿಟ್ರೆ ಅಷ್ಟೊಂದು ಹೇರ್ ಎಲ್ಲ ಚೆನ್ನಾಗಾಗಲ್ಲ. ಈ ರೀತಿ ಹೇರ್ ಬಂದು ಸಿಲ್ಕಿಯಾಗಿ ಸ್ಟ್ರೈಟ್ ಆಗಿರ್ಬೇಕು ಅಂತ ಹೇಳಿದ್ರೆ ನೀವು ಈ ರೀತಿ ಹೇರ್ ಡ್ರೈಯರ್ಲಿ ಡ್ರೈ ಮಾಡ್ತಾ ಹಾಗೆ ಕೋಮಲ್ಲಿ ನೀವು ಕೋಮ್ ಮಾಡ್ಕೋಬೇಕು. ಆಗ ಹೇರ್ ಬಂದು ತುಂಬಾ ಚೆನ್ನಾಗಿ ಸ್ಟ್ರೈಟ್ ಆಗಿರುತ್ತೆ. ಈಗೆಲ್ಲ ಅಷ್ಟೊಂದು ಹೇರ್ನ ಮೇಂಟೈನ್ ಮಾಡ್ತಾ ಇಲ್ಲ ನಾನು, ಹಾಗಾಗಿ ನಿಮಗೆ ಈ ರೀತಿ ಕಾಣಿಸುತ್ತೆ. ಫೇಸ್ ಹಾಗೆ ಬಾಡಿನೆಲ್ಲ ಹೇರ್ನ ಕಟ್ ಮಾಡಿದ್ದೀನಿ, ಹಾಗಾಗಿ ಅಷ್ಟೊಂದು ಲುಕ್ ಆಗಿ ಕಾಣಿಸ್ತಾ ಇಲ್ಲ. ಈಗ ಹೇರ್ ಮೇಂಟೈನ್ ಮಾಡುವಂಥ ಟೈಮಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಹತ್ರ ಮತ್ತೊಂದು ಡಾಗ್ ಇತ್ತು, ಸಿರಿ ಅಂತ ಹೇಳಿ. ಅದ್ರ ಹೇರ್ ಕೂಡ ತುಂಬಾ ಚೆನ್ನಾಗಿತ್ತು. ಅದ್ರ ಹೇರ್ ಮೇಂಟೈನ್ ಮಾಡಿರೋಂಥ ಫೋಟೋಗಳೆಲ್ಲ ಇರುತ್ತೆ, ನೋಡ್ಬೋದು. ಈಗ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಹೇರ್ ಎಲ್ಲ ಮೇಂಟೈನ್ ಮಾಡ್ತಿಲ್ಲ ನಾವು. ನಾರ್ಮಲ್ ಬಾತ್ ಮಾಡಿಸುವಾಗ ಕೂಡ ಇಷ್ಟು ಮೇಂಟೈನ್ ಮಾಡಬೇಕಾಗುತ್ತೆ. ಶಿಡ್ಜು ಲಾಂಗ್ ಹೇರ್ ಈ ರೀತಿ ಮೇಂಟೈನ್ ಮಾಡ್ತೀರಾ ಅಂತ ಹೇಳಿದ್ರೆ ತುಂಬಾ ಕಷ್ಟ ಇರುತ್ತೆ. ಪ್ರತಿದಿನ ಗ್ರೂಮಿಂಗ್ ಮಾಡಬೇಕಾಗುತ್ತೆ, ಅಂದ್ರೆ ಕೋಮ್ ತಗೊಂಡು ಕೋಮಿಂಗ್ ಮಾಡಬೇಕಾಗುತ್ತೆ. ಮತ್ತೆ ಸ್ನಾನ ಮಾಡಿಸುವಾಗ ಈ ರೀತಿ ಎಲ್ಲ ನೀಟಾಗಿ ಹೇರ್ನ ಡ್ರೈ ಮಾಡ್ಕೋಬೇಕು. ಇದು ಡ್ರೈ ಮಾಡೋಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಶಾಂಪೂನ ಯೂಸ್ ಮಾಡಾದ್ಮೇಲೆ ಕಂಡೀಷನರ್ ಹಾಕೋಬೇಕು. ಕಂಡೀಷನರ್ ಹಾಕೊಂಡ್ರೆ ಹೇರ್ ಬಂದು ತುಂಬಾ ಸಾಫ್ಟ್ ಆಗಿರುತ್ತೆ, ಹಾಗೆ ಶೈನಿಂಗ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.